ವೈಟ್ ಫೀಲ್ಡಿಂದ ಹೊರಟಿದ್ವಿ ಅಂಬಾಜಿದುರ್ಗಕ್ಕೆ. ಇಲ್ಲಿಂದ ನಾವು ಆ್ಯಕ್ಚುಲಿ ವೈಟ್ ಫೀಲ್ಡ್ ಚನ್ಸರಿಂದ ಹೊರಟಿದ್ವಿ. ಸಮಯ ಎಷ್ಟು? ಸಮಯ ಆ್ಯಕ್ಚುಲಿ ಇವನಿಬ್ರು, ಇವರಿಬ್ರು, ನಾವಿಬ್ರು. ನಮ್ಮಿಬ್ರು ಮಗ ತೋರಿಸು. ಹೆಂಗೆ ತೋರ್ಸೋದು? ಆಮೇಲೆ ತೋರ್ಸೋಣ. ನಾವು ಹೊರಟಿದ್ವಿ, ನೋಡೋಣ ಓಪನ್ ಇರ್ತಾ ಇಲ್ವಾ, ಅಪ್ಡೇಟ್ ಕೊಡ್ತೀವಿ. ಆ್ಯಕ್ಚುಲಿ ಇಲ್ಲಿಂದ 70 ಕಿಲೋಮೀಟರ್ ಆಗುತ್ತೆ. ಟೈಮ್ ಎಷ್ಟು? 3:45 ಆಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ಎಚ್ ಕ್ರಾಸ್ ಹತ್ರ ಇದ್ದೀವಿ. ಟೈಮ್ ಎಷ್ಟು? 4:45. ಎಷ್ಟು ಗಂಟೆಗೆ ಸನ್ರೈಸ್ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ನನ್ನ ನಂಬರ್ ಪ್ಲೇಟ್ ಮನೆ ಕಿತ್ತೋಗಿದೆ. ನಂಬರ್ ಪ್ಲೇಟ್ ಬಿದ್ದೋಯ್ತೆ. ನಂಬರ್ ಪ್ಲೇಟ್ ಕೈ ಇಟ್ಕೊಂಡು ಓಡಾಡ್ತಿದ್ವಿ. ಚಳಿ ಇದೆ, ಸಿಕ್ಕಾಬಟ್ಟೆ ಹಿಮ ಬೀಳ್ತಿದೆ. ಹೋಗ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ಚಳಿ ಇದ್ರೆ ಸಿಕ್ಕಾಬಟ್ಟೆ ಚಳಿ ಇದೆ. ಹೈವೇ ಹೋಗ್ತಾ ಇದ್ದೀವಿ. ಇನ್ನೂ 30 ಕಿಲೋಮೀಟರ್ ಇದೆ. ಅಲ್ಲಿ ಬಿಡೋದು ಡೌಟ್ ಇದೆ ಅಂತಿದ್ದಾರೆ, ಏನು ನೋಡಬೇಕು. ಹೋದ್ಮೇಲೆ ಅಪ್ಡೇಟ್ ಕೊಡ್ತೀವಿ. BMTC ಬಸ್ ಬೇರೆ ಬರ್ತಿದೆ ನೋಡಿ. BMTC ಅಲ್ಲ, ಆಂಧ್ರ. ಇನ್ನು ಆಲ್ಮೋಸ್ಟ್ ಆಂಧ್ರ ಬಾರ್ಡರ್ ಹತ್ರ ಹೋಗ್ತೀವಿ. ಚಿಂತಾಮಣಿಯಿಂದ ಲೆಫ್ಟ್ ಆಲ್ಮೋಸ್ಟ್ ಬಂದಿದ್ದೀವಿ. ಇಂದ 6.5 ಇದೆ. ಆಫ್ ರೋಡ್ ಹೋಗ್ತಿದ್ದೀವಿ. ಅಂಬಾಜಿದುರ್ಗ ಬಿಡ್ತಾರೇನೋ ಗೊತ್ತಿಲ್ಲ. ಅಂಬಾಜಿದುರ್ಗ, ಕೈಲಾಸಗಿರಿ 2 ಒಂದೇ ಇದೆ. ಈ ಕಡೆ ಅಂತ ಬಂದ ಇಲ್ವಾ? ಬಿಡ್ತಾ ಇಲ್ಲ. ಮತ್ತೆ ರಿಟರ್ನ್ ಹೋಗ್ತಿದ್ವಿ. 9 ಗಂಟೆಗೆ ಓಪನ್ ಅಂತೆ. ಡೈಲಿ ಬಿಡ್ತಿದ್ರೆ ಇಲ್ಲೋ ಗೊತ್ತಿಲ್ಲ. ಸುಮ್ಮನೆ ಅಲ್ಲಿಂದ 70 ಕಿಲೋಮೀಟ್ರ್ ಬಂದಿದ್ದೀವಿ. ರಿಟರ್ನ್ ಹೋಗ್ತಾ ಇದ್ದೀವಿ. ತುಂಬ ಬೇಜಾರಾಗುತ್ತೆ, ಉರಿತಿದೆ. ಏನು ಮಾಡ್ತೀರಾ? ಅಲ್ಲಿಂದ 3 ಗಂಟೆಗೆ ಎದ್ದು ವೈಟ್ ಫೀಲ್ಡಿಂದ, ಅಯ್ಯೋ ಯಾಕೆ ಹೇಳ್ತೀರಾ, ನೋಡಬೇಕು ಅಂತ ಬಂದರೆ ಇಲ್ಲಿ ಬಂದರೆ ಬಿಟ್ಟರೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಇರಲಿ. ಮೊನ್ನೆ ನಮ್ಮ ಫ್ರೆಂಡ್ ಒಬ್ಬ ಹೋಗಿ ಬಂದವನೆ. ಸರಿ ಇಟ್ಕಳೆ, ನೀನು ಚೇಚೆಯನ್ನ ಮಾತಾಡ. ಜೈ ವಾಪಸ್ ಹೋಗ್ತಿದ್ದೀವಿ. ನಮ್ಮ ಮನೆ ತುಂಬ ಜನ ಬಂದಿದ್ರು. ತುಂಬ ಜನ ಬಂದಿದ್ರು. ಎಲ್ಲ ವಾಪಸ್ ಹೋಗ್ತಿದ್ದೀವಿ. ಇವರೇ ಬನ್ನಿ ಎಲ್ಲರೂ ಬನ್ನಿ ವಾಪಸ್ ಹೋಗೋಣ ಬನ್ನಿ. ಇವರೆಲ್ಲ ನೋಡಿ, ಇವರೆಲ್ಲ 50 ರೂಪಾಯಿ ಕೊಟ್ಟು ಕರ್ಕೊಂಡು ಹೋದ್ವಿ. ವಾಪಸ್ ಬಿಡ್ಲಿಲ್ಲ. ನಡಿ ಇಲ್ಲ ಕತೆ ಹೇಳಿದ್ಯಾ? ಹೋಗಿದ್ರ ನೀವು ಮೇಲ್ ತನಕ ಹೋಗಿದ್ರಾ? ನಡಿ ಅವ್ರು ಬಿಡೋಣ. ಯಾರಿಗೂ ಬಿಡ್ತಿಲ್ಲ, ಸುಮ್ಮನೆ ವೇಸ್ಟ್ ಬಂದು. ಬರೀ ಯಾರು ಬರೋಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದ್ಸಲ ಯಾರ ಬರೋಗೆ ನಮಗೆ ಫೋನ್ ಮಾಡ್ಕೊಂಡು ಬನ್ನಿ. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಫೋನ್ ಮಾಡಿರಿ. ಅಂಬಾಜಿದುರ್ಗ ಅಂತೇಳಿ ಯಾರು ಬರಬೇಡಿ. ನೋಡಿ ಇಲ್ಲಿಂದಾನೇ ಇನ್ನೂ ಹತ್ತೇ ಇಲ್ಲ, ಸಿಟಿ ಕಾಣಿಸ್ತಾ ಇದೆ. ಬಟ್ ಏನು ಮಾಡ್ತೀರಾ, ಬಿಡ್ತಿಲ್ಲ ಟ್ರಾಫಿಕ್ಗೆ ನೋಡೋಕ್ಕೆ. ಬೇರೆ ಕಡೆ ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಿಲ್ಲ ನಮಗೂ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ಮೇಲೆ ಇನ್ನೊಂದ್ಸರಿ ಗೊತ್ತಿದೆ. ತುಂಬ ಜನ ನೋಡಿ, ಇವರು ಬಂದಿದ್ದಾರೆ ಪಾಪ. ಎಷ್ಟೊಂದು ಜನ ಕಪಲ್ಸ್ ಎಲ್ಲ ಬಂದಿದ್ದಾರೆ ಚಳಿಗೆ. ಏನು ಮಾಡೋದು ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗೋದು ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಇಳಿತಿದ್ದೀವಿ. ಯಾಕೆ ಮಾಡೋಕ್ಕೆ ಕೆಲಸ ಇರಲಿಲ್ಲ. ಇಲ್ಲ ಜಗನ್ನು ಮಾಮೂನು ಕಳ್ಸೋದೇ ಕೊಡು ಮಾತಾಗಿ. ಎಲ್ಲಿಗೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ನೆಟ್ವರ್ಕು ಸಿಗ್ತಿಲ್ಲ ಮ್ಯಾಪಾಗಿ ನೋಡೋಣ ಅಂದರೆ. ನಮ್ಮ ಕಷ್ಟ ಯಾರಿಗೂ ಬೇಡ. ರಾತ್ರಿ ಮಲ್ಕೊಂಡಾಗ 1 ಗಂಟೆ, ಬೆಳಿಗ್ಗೆ ಎದ್ದ 3 ಗಂಟೆ. 3 ಗಂಟೆಗೆ ಎದ್ದು ಆ ಚಳಿ ಡಗ ಅಂತ. ಏನು ಮಾಡೋದು ಅಂತ ಗೊತ್ತಿಲ್ಲ. ಪಾಪ ಎಷ್ಟೊಂದು ಜನ ಕಾರಲ್ಲೆಲ್ಲ ಬಂದಿದ್ದಾರೆ, ಫ್ಯಾಮಿಲಿನೆಲ್ಲ ಕರ್ಕೊಂಡು. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಬರ್ರಿ ಯೂಟರ್ನ್ ತಗೊಂಬರ್ರಿ. ಎಲ್ಲರಿಗೂ ಹೇಳ್ತಿದ್ದೀವಿ ಯೂಟರ್ನ್ ತಗೊಂಡು ವಾಪಸ್ ಹೋಗೋಕ್ಕೆ. ವ್ಯವಹಾರ ಮಾಡ್ತಾರೆ ಗಲ್ತಿ ಗಿಡಪ್ಪ ಅಂತ ನನ್ನ ಪ್ರಕಾರ.
ಯಾರೋ ಅಲ್ಲಿ ಮೇಗೋಗಿ ಬಂದಾರಲ್ಲ ಕಣೆ, ಇಲ್ಲ ಯೂ ಟರ್ನ್ ತಗೊಂಡ್ರು ಎಲ್ಲರೂ. ನೋಡಿ ಎಷ್ಟೋ ಜನ ಬಂದಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಪ್ಲ್ಯಾನ್ ಎಲ್ಲಾದರೂ ಫಿಕ್ಸ್ ಮಾಡಾದ್ಮೇಲೆ ಹೇಳ್ತೀವಿ, ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಪ್ಲೀಸ್ ಶೇರ್, ಅಲ್ಲ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಎಲ್ಲ ಬೆಲ್ ಬಟನ್ ಫಸ್ಟ್ ಪ್ರೆಸ್ ಮಾಡಿ. ಬಾಯ್. ಇಲ್ಲಿ ಯಾರೋ ಸಿಕ್ಕಿರೋ ಕಳ್ದಾರಿ ಐತೆ ಅಂತ ಕರ್ಕೊಂಡು ಹೋಗ್ತಿದಾರಪ್ಪ, ನಮಗೂ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಅವ್ರು ಫಾಲೋ ಮಾಡ್ಕೊಂಡು. ನಮ್ಮ ಗೌರ್ಮೆಂಟ್ ಅವ್ರಿಗೆ ಏನು ದುಡ್ಡಾರೆ ಇಸ್ಕೊಂಡ್ಬಿಡ್ಬೇಕು, ಇಲ್ಲ ಕ್ಲೀನಾಗಿ ಏನಾರು ಮಾಡ್ಬೇಕಪ್ಪ. ಇಂಥ ಒಳ್ಳೊಳ್ಳೆ ಪ್ಲೇಸ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಆ ಪಬ್ಬು ಬಾರು ಅದನ್ನೆಲ್ಲ ಅಲೋ ಮಾಡ್ತಾರೆ, ರಾತ್ರಿ ಎಲ್ಲ ಅಲೋ ಮಾಡ್ತಾರೆ. ಇಂಥ ಪ್ಲೇಸಿಗೆ ಮಾತ್ರ ಬಿಡಲ್ಲ. ನಾವೇನು ಮಾಡ್ತೀವಿ, ಅಲ್ಲಿ ಹೋಗಿ ಟೂರಿಸ್ಟ್ ಪ್ಲೇಸು ಹೋಗ್ತೀವಿ, ಎಂಜಾಯ್ ಮಾಡ್ತೀವಿ, ಬರ್ತೀವಪ್ಪ. ನಾವಲ್ಲಿ ಹೋಗಿ ಏನು ಗಲೀಜು ಮಾಡಲ್ಲ, ಏನು ಮಾಡಲ್ಲ, ಹಾಳು ಮಾಡಲ್ಲ. ಸುಮ್ಮನೆ ಬೆಂಗಳೂರಿಂದ 70 ಕಿಲೋಮೀಟ್ರ್ ಬಂದಿದ್ದೀವಿ ನೋಡಿ. ಈಗ ಏನಾದರೂ ಮಾಡಿ ಎಲ್ಲಿಗಾದರೂ ಹೋಗಲೇಬೇಕು, ಸುಮ್ಮನೆ ಹೋಗಬೇಕು ಮನಸ್ಸಾಗಲ್ಲ. ಅಲ್ಲಿಂದ ಬಂದಿರ್ತೀವಿ, ಚಳಿ ಬೇಗ ಐತಿ ನೋಡಿ. ಇಲ್ಲಿ ಯಾವುದೋ ಕಳ್ದಾರಿ ಅಂತ ಕರ್ಕೊಂಡು ಬರ್ತಿದ್ದಾರೆ. ನಿಮಗೆ ಕಾಣ್ತಾ ಇದ್ದಲ್ಲ ಬೆಟ್ಟ, ಗೊತ್ತಿಲ್ಲ, ಬಟ್ ಇವಾಗ 5 ಗಂಟೆ ಆಗೈತೆ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಅಲ್ಲಿ ಯಾರೋ ಕರ್ಕೊಂಡು ಹೋಗ್ತಿದ್ದೀವಿ. ನೋಡ್ಬೋದು ನೀವು, ಅಲ್ಲಿಗೆ ಸ್ವಲ್ಪ ಬೈಕ್ಗಳು ಕಾಣ್ತಿರ್ಬೋದು. ಆ ಬೈಕ್ನ ಫಾಲೋ ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡೋಣ ಫ್ರೆಂಡ್ಸ್, ಅಪ್ಡೇಟ್ ಏನಾದರೂ ದಾರಿ ಸಿಕ್ತು ಅಂದರೆ ಜಸ್ಟ್ ಅಲ್ಲಿಂದ ಡೌನ್ ಬಂದ್ಬಿಟ್ಟು ಮತ್ತೆ ರೈಟಿಂಗ್ ತಗೊಂಡ್ರೆ ಅದು ಕಳ್ದಾರಿ ಇದೆ. ಶಾರ್ಟ್ ಕಟ್ಟು ಏನೋ ಗೊತ್ತಿಲ್ಲ, ಅಲ್ಲಿ ಯಾರೂ ಇರಲ್ಲ ಅನಿಸುತ್ತೆ ಕೇಳೋಕ್ಕೆ. ಹಂಗಂತ ಹೋಗ್ತಿದ್ದೀವಿ. ನೋಡೋಣ ಫ್ರೆಂಡ್ಸ್, ಅಪ್ಡೇಟ್ ಮಾಡ್ತೀನಿ. ಕೆಲಸಗಾರ ಹಿಡ್ಕೊಳ್ಳಿ ಏನನ್ನ. ಫ್ರೆಂಡ್ಸ್ ನೋಡ್ತಿರ್ಬೋದು ಆಫ್ ರೋಡಿಂಗ್ ಹೆಂಗಿದೆ ಅಂತೇಳಿ. ಇದು ಮೇಯ್ನ್ ರೋಡ್ ಅಲ್ಲ, ಇದು ಶಾರ್ಟ್ ಕಟ್. ನಾವು ಬರೋದು ಬೇರೆ RSL ಬಂದುಬಿಟ್ಟಿದ್ದೀವಿ. ಅವರೆಲ್ಲ ಹಿಮಾಲಯನ್ನು, ರಾಯಲ್ ಎನ್ಫೀಲ್ಡು ಅದು ಇದರಲ್ಲಿ ಬಂದಿದ್ದಾರೆ, ಎಕ್ಸ್ಪಲ್ಸಲ್ಲೆಲ್ಲ. ನಾವು RSL ಬಂದರೆ ಯಾಕಾದರೂ ಬಂದು ಅನ್ನಿಸ್ತೈತಿ. ಇಲ್ಲಿ ಗಾಡಿ ಕ್ಲಿಯರೆನ್ಸ್ ಕಡಿಮೆ, ಗ್ರೌಂಡ್ ಕ್ಲಿಯರೆನ್ಸು, ಕಲ್ಲೆಲ್ಲಿ ಹೊಡೆಯುತ್ತೋ ಅಂತ ಭಯ. ಆದರೂ ಪರವಾಗಿಲ್ಲ, ಹೆಂಗೋ ಧೈರ್ಯ ಮಾಡ್ಕೊಂಡು ಹೋಗ್ತಿದ್ದೀವಿ. ಇಷ್ಟು ಧೈರ್ಯ ಮಾಡ್ಕೊಂಡು ಹೋದ್ರೂ ನಮಗೊಂದು ಗುಡ್ ನ್ಯೂಸ್ ಸಿಗಬೇಕು, ಮೇಲೆ ವ್ಯೂ ಪಾಯಿಂಟ್ ಸಿಗಬೇಕು. ಅಟ್ಲೀಸ್ಟ್ ಹತ್ತಕ್ಕಾದ್ರೂ ಬಿಡಬೇಕು. ಸುಮ್ಮನೆ ಇಲ್ಲಿ ತನಕ ಬಂದುಬಿಟ್ಟು ವಾಪಸ್ ಹೋಗ್ತೀವಿ ಅಂದರೆ ಬಾದಿ ಬೇಜಾರಾಗುತ್ತೆ. ನೀವೇ ನೋಡ್ಬೋದು ಹೆಂಗೆ ಯಾವ ಥರ ಇದೆ ಅಂತೇಳಿ. ಅವ್ರು ಯಾಕೋ ಆ ಕಡೆಯಿಂದ ವಾಪಸ್ ಬರ್ತೀರ, ಸೂರ್ಯ ಕಾಣಿಸ್ತು ಅನ್ಸುತ್ತೆ. ಬೈ ಕ್ಯಾ ಬೈ ಸನ್ರೈಸ್ ಹೋಗಯಾ? ಏನಂತೆ ಏನು ನಡ್ಕೊಂಡು ಹತ್ಬೇಕಾ ಅಂತ ಬೈ ಗೊತ್ತಾ? ಹಿಂಗೆ ಹೇಳಿ ಬೈ, ನಮಗೆ ನಾವು ಬೇರೆ ಎಲ್ಲಿಗಾರ ಹೋಯ್ತೀವಿ. ಇನ್ನೊಂದು ರೋಡ್ ಹೈವೇ ನೋಡಿ, ಇದು ಶಾರ್ಟ್ ಕಟ್. ನ್ಯಾಷನಲ್ ಹೈವೇ ಐತೆ ಅಂತ ಬರ್ರಿ ನೋಡಿ ಫ್ರೆಂಡ್ಸ್, ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ. ಹೋಗೋ ಸೂರ್ಯ ಮುಳುಗೇ ಬಿಡ್ತಾನೆ. ಸಂಜೆ ತನಕ ಆದ್ರೂ ನಾವಿನ್ನು ರೋಡ್ ಹುಡುಗದ್ರಾಗೆ ಇರ್ತೀವಿ. ಅದಕ್ಕೆ ಯಾರನ್ನು ನಂಬ್ಕೊಂಡು ಬರಬಾರ್ದು ಅನ್ನೋದಕ್ಕೆ. ಅವನ ಅಣ್ಣ ಎಲ್ಲೋದ್ನೋ, ಯಾವ್ದ್ರಾಗ ಹೋದ್ನೋ. ಬೈ ಇಲ್ಲೆಲ್ಲ ಹೋಗ್ತಿದ್ದಾರೆ. ನೋಡಿ ಎಲ್ಲೋ. ಅರೆ ಭಯ್ಯ ನೋಡಿ, ಸೂರ್ಯ ಹುಟ್ಟಿದ ಅಂಕಳ್ಳ ಅದು ಸಿಟಿ ಬೆಳಕ. ಅದು ಎಲ್ಲಿಗೆ ಹೋಗ್ತಿದ್ವಿ ಅಂತ ಗೊತ್ತಿಲ್ಲ. ನಮ್ಮ ಗಾಡಿ ಫ್ಯಾನ್ ಅನ್ನಾಗ್ತೈತೆ ಅಂತ ಲೆಕ್ಕ ಹಾಕೋ. ಇಳಿಸ್ಗಿಡ್ಸಿ ಕಣ ಮರ. ನಾವು ಮುಂದಕ್ಕೆ ಬಿಡೋಣ ಮುಂದೋದಿ. ಬೈ ಚಲೋ ಬೈ. ಅವ್ರು ನಮ್ಮ ಫಾಲೋ ಮಾಡ್ತಾರೆ, ನಡಿ ನೀನು. ಬೇಡಂತೆ ಅವರೋದಿ ನಮ್ದು ಹೊತ್ತಕ್ಲ ನೋಡ್ರಿ. ನಂಬರ್ ಬರ್ತಾರೆ ಅಂತ ಹೇಳೋಣ. ಅವರು ಮುಂದೆ ಓದ್ತಾ ಇರ್ತಾರಲ್ಲ, ಅವ್ರು ಟೈರ್ ಹತ್ತಿದ್ ನೋಡಿ ನಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ನೋಡಿ ಮುಂದೆ ಹೋಗಿ ಎಲ್ಲ ಭಯ ಪಡ್ತಾರೆ ಕಣೆ. ಯಾರು ಹೋಗ್ಬೇಕ ಇನ್ನೇನು 10 ನಿಮಿಷ ಬಿಟ್ರೆ ಸೂರ್ಯ ನಮಗೆ ಇಲ್ಲಿಂದಾನೇ ಕಾಣ್ತಾನೆ. ಇಲ್ಲ ಇನ್ನೊಂದು ರೋಡು ಟೆಕ್ ಟೆಕ್ ಪಟ್ಗಳು. ಯಾರು ಅವನು ಹೊಲದೊಳಗೆ ಇಲ್ಲಿ ಬೇಸಾಯ ಹೊಡೆ ಕರ್ಕೊಂಬರ್ತಾವ ನಮ್ಮನ್ನ. ಬೈಕಿನ ಪೆಟ್ರೋಲ್ ಜಾಸ್ತಿ ಆಯ್ತು ನಮ್ದು. ಅಯ್ಯೋ ದೇವ. ಅವನು ಸುಮ್ಮನೆ ಎಕ್ಸ್ಪಲ್ಸಲ್ಲಿ ಹೇಳ್ಬೇಕು ಹೊಡಿದು ನಮ್ಮ ಕತೆ. ಬೈ ಒರಿ ಇಲ್ಲೇನಾ? ನೋಡಿ ಫ್ರೆಂಡ್ಸ್, ನಮ್ಮ ಪರಿಸ್ಥಿತಿ ಇಲ್ಲೆಲ್ಲ ಉಕ್ಕಿ ಹೊಡೆಗೆ ಬಂದಂಗೆ ಆತಪ್ಪ.
ಈ ರೋಡು ಅಂತ ಯಾವ್ದಾವುದೋ ರೋಡಲ್ಲಿ ಎಲ್ಲೆಲ್ಲೋ ಬಂದ್ವಿ, ಎಲ್ಲೂ ಬಿಡ್ತಿಲ್ವಂತೆ. ರಿಟರ್ನ್ ಹೋಗ್ತಿದಾರೆಲ್ಲ, ತುಂಬ ಜನ ಬಂದಿದ್ದಾರೆ. ಬಿಡೋಕೆ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಫುಲ್ ಹೀಟ್ ಆಗೈತೆ ಗಾಡಿ. 70 ಕಿಲೋಮೀಟ್ರ್ ಬಂದಿದ್ದೀವಿ. ಫುಲ್ ಆಫ್ ರೋಡೇ ಒಂದು 7-8 ಕಿಲೋಮೀಟ್ರ್ ಮಾಡಿದ್ದೀವಿ. ಬಟ್ ಅವರು ಹೋಗ್ತಿದ್ದಾರೆ ರಿಟರ್ನು. ತುಂಬ ಜನ ಬಂದಿದ್ದಾರೆ, ತುಂಬ ಜನ ರಿಟರ್ನ್ ಹೋಗ್ತಿದ್ದಾರೆ. ಮೇಲ್ಗಡೆ ಫಾರೆಸ್ಟ್ ಆಫೀಸರ್ ಇದ್ದಾರಂತೆ, ಎಲ್ಲೂ ಬಿಡ್ತಿಲ್ವಂತೆ, ಯಾರನ್ನೂ ಬಿಡ್ತಿಲ್ವಂತೆ. ವಾಪಸ್ ಹೋಗ್ತೀವಿ, ಯಾರು ಬರೋಕ್ಕೆ ಹೋಗ್ಬಿಡಿ ಮತ್ತೆ ಇನ್ನೊಂದು ಸಲ. ಇವಾಗ ಹೊರಟ್ವಿ ವಾಪಸ್ಸು, ಎಲ್ಲೂ ಬಿಡ್ತಿಲ್ವಂತೆ. ತುಂಬ ಜನ ಬಂದ್ಬಿಟ್ಟು ವಾಪಸ್ ಹೋಗ್ತಿದ್ದಾರೆ. ಈಗ ಫಾಗ್ ಹೋಗ್ತಾ ಇದೆ ನೋಡಿ, ಅಲ್ಲಿ ಕಾಣ್ತಿದ್ಯಾ? ಸಕ್ಕತ್ತಾಗಿ ಕಾಣ್ತಿದೆ ಆ್ಯಕ್ಚುಲಿ. ಫಾಗಿಗೆ ಸಕ್ಕತ್ತಾಗಿ ಹೋಗ್ತಾ ಇದೆ. ಸನ್ರೈಸ್ ಆಲ್ರೆಡಿ ಸ್ಟಾರ್ಟ್ ಆಯಿತು. ಸುಮ್ಮನೆ ಬಂದು ತುಂಬ ಬೇಜಾರಾಗ್ತಿದೆ. ಏನು ಮಾಡೋಂಗಿಲ್ಲ, ರಿಟರ್ನ್ ಹೋಗಿ ಯಾರು ಬರಬೇಡಿ ನೆಕ್ಸ್ಟು. ಓಕೆ. ನೋಡಿ ಫ್ರೆಂಡ್ಸ್, ಫಾಗ್ ನೋಡೋಕೆ ಬಂದಿದ್ದೆ. ಇದೇ ಬೆಟ್ಟ ಆಯ್ತಿದ್ದು, ಆ್ಯಕ್ಚುಲಿ ಬಿಡಲಿಲ್ಲ, ವಾಪಸ್ ಹೋಗ್ತಾ ಇದ್ದೀವಿ. ಫಾಗ್ ನೋಡಿ ಯಾವ ಥರ ಬಂದಿದೆ ಅಂತ. ಬೆಳಿಗ್ಗೆ ಆಯಿತು 3 ಗಂಟೆಗೆ ಎದ್ದು ಬಂದಿದ್ದೀವಿ, ಸುಮ್ಮನೆ ವೇಸ್ಟ್ ಆಯಿತು ಎಲ್ಲ. ಬಿಡಲ್ವಂತೆ, ಏನೋ ಚಿರತೆ ಏನೋ ಮರಿ ಹಾಕಿದೆ ಅಂತೆ, ಸೊ ಬಿಡ್ತಿಲ್ಲ. ಫಾಗ್ ಸಾಗದಾಗ ಕಾಣ್ತಿದೆ ನೋಡಿ. ಫಾಗ್ ನೋಡು ಮಾಮು, ನೋಡ್ತೀವಿ ಈಗ. ಏನೂ ಕಾಣ್ತಿಲ್ಲ. ಅಯ್ಯೋ, ಸುಮ್ಮನೆ ಬಂದಂಗಾಯ್ತು ಇಲ್ಲಿಂದ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದೇ ವಿವೋ, ಕೆಳಗಿಂದನೇ ನೋಡ್ತಿದ್ದೀವಿ, ಮೇಲಂತೂ ಹೋಗೋಕ್ಕಾಗಲಿಲ್ಲ. ಸಖತ್ತಾಗಿ ಕಾಣ್ತೈತೆ ಕಣಯ್ಯ, ಸಖತ್ತಾಗಿ ಕಾಣ್ತಿದೆ ಅಣ್ಣ. ಬಂದಿದ್ಯಾ? ಮುಚ್ಕೊಂಡು ಹೋಯ್ತಲ್ಲ ಅಷ್ಟು. ಕೊಮ್ ನೋಡಿ ಚಿಂತಾಮಣಿಲಿ. ಇವಾಗ ಚಿಂತಾಮಣಿ ಅಂಬುಜಾ ಬೆಟ್ಟಕ್ಕೆ ಬಿಟ್ಟಿಲ್ಲ ಅಂತ ಇಲ್ಲ ದೇವಸ್ಥಾನ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕ. ಅಲ್ಲಿ ಹೋಗ್ತಾ ಇದ್ವಿ. ಒಬ್ಬನ ಕಳಿಸಿದ್ವಿ ಬಸ್ ಹತ್ಸಿ, ಜಗ ಅಂತ. ಇಲ್ಲಿ ತಿಂಡಿ ತಿಂದ್ವಿ. ಹೇಳ ಅಂಬಾಜಿ ದುರ್ಗಕ್ಕಂತ ಹೋಗೋಕ್ಕಾಗಲಿಲ್ಲ. ಇಲ್ಲೇ ಅದು ಆಂಜನೇಯ ಸ್ವಾಮಿ ಬೆಟ್ಟ ಇತ್ತು, ಅಲ್ಲಿ ಬಂದಿದ್ದೀವಿ. ಇದಿರೋದು ಬಸ್ ಸ್ಟ್ಯಾಂಡ್ ಪಕ್ಕನೇ, ಚಿಂತಾಮಣಿ ಬಸ್ ಸ್ಟ್ಯಾಂಡ್ ಪಕ್ಕ. ಚೆನ್ನಾಗಿದೆ ಇದು ಕೂಡ. ಅಲ್ಲಿ ಕಾಣ್ತಿದ್ದಿಲ್ಲ, ಅದು ಅಂಬಾಜಿ ದುರ್ಗ. ಇನ್ನೂ ಮಿಸ್ಟ್ ಇದೆ ನೋಡಿ, ಸಿಕ್ಕಾಬಟ್ಟೆ ಮಿಸ್ಟ್ ಐತೆ. ಇನ್ನು ಬಿಟ್ಟಿದ್ರೇನ, ನಾವು ಚಿರತೆ ಮರಿ ಹಾಕಿತ್ತಂತೆ, ಸೊ ಬಿಡಲಿಲ್ಲ. ಚಿಕ್ಕಮಂಗ್ಳೂರು ಮುಳ್ಳಂಗಿರಿ ಬೆಟ್ಟ ನೋಡ್ದಂಗೆ ಆಗ್ತದೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇಲ್ಲಿ ಉಲ್ಟಿದೆ ನೀನು ಪಾತಾಳಣ. ಚಿಂತಾಮಣಿ ವ್ಯೂ ನೋಡಿ, ಇಷ್ಟೇ ಚಿಂತಾಮಣಿ ಇರೋದು. ಆ್ಯಕ್ಚುಲಿ ನಾವು ಬಂದಿದ್ದೀವಿ ಚಿಂತಾಮಣಿಗೆ. ಆ ಬೆಟ್ಟಕ್ಕೆ ಹೋಗ್ಬೇಕಿತ್ತು, ಬಿಡಲಿಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇತ್ತು, ಬಂದಿವಿ. ಶೂ ತಗೊಂಡು ಹೋಗ್ತಾ ಬರೀ ಕಾಲ ಹೊರಬೇಕು. ಯಾರು ತಗೊಳೋದು? ಮಂಗುಗಳ. ಹಾಯ್. ಒಳ್ಳೆ ಮಮ್ಮ ವಿಟಮಿನ್ ಡಿ ತಾಳ್ರಿ. ಅಣ್ಣ 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 ಅಂದೆ ಅಂದೆ ಇವನ್ನ ಇಲ್ಲಿ ಕ್ಯಾಮ್ರಾಮನ್ ಇದ್ದಾನೆ. ಗ್ರೂಪ್ ಯಾಕದು ಬಂದ್ರೆ ನಾನು ಮಾಡ್ತೀನಿ ಅಂತ. ಅದು ನಂದು ಅಂತ ಮಾಡಬೇಡ ಅಂತ. ಓ ಇವು ಬಿಡಲ್ಲ, ಇವು ಏನು ಬಿಡಲ್ಲ, ಸಾಮಾನು ಕಮ್ಮನು. ಬರೀ ದುರ್ಗ ಮುಗಿಸ್ಕೊಂಡು ಇವಾಗ ಕೈವಾರ ಅಂತ ಬಂದಿದ್ದೀವಿ. ಇವಾಗ ಎಂಟ್ರೆನ್ಸು ಚೆನ್ನಾಗಿದೆ. ಇದೇನಿದು ತಪ್ಪೋವನ ಕೈವಾರನ ಬೈಕ್ ಹೋದ್ ಮೇಕೆ. ಇವ್ರು ತಪ್ಪೋನ ನೋಡ್ಕೊಂಡು ತಿಂತಾರೆ, ಆ ಕಡೆಯಿಂದ ಬರ್ತಾ ನೋಡ್ಕೊಂಬರೋದು ನಾವು. ಸಿಕ್ಕಾಬಟ್ಟೆ ಟೂರಿಸ್ಟು, ಬರೀ ಟೂರಿಸ್ಟೇ ಬೆಂಗಳೂರವರು. ಇದು ಆಫ್ ರೋಡು. ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಬರಬೇಕು, ಇಲ್ಲೇ ಇದ್ಬಿಡ್ತೀನಿ ನಾನು. ಟ್ರೆಕ್ಕಿಂಗ್ ಎಲ್ಲ ಕರಿಬೇಡ ಅಂತ. ಪಾಂಡು ಬರಲಿಲ್ಲ ಮತ್ತೆ. ಪಾಂಡು ಸ್ಟಿಕ್ಟ್ ಆಯ್ತು ಅಂತ 20 ಬರ್ಬೇಕು ಅಂತ. ದೇವಸ್ಥಾನ ಚೆನ್ನಾಗಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಇಲ್ಲಿಗೆ ಬರ್ಬೋದು, ಅಂಬುಜಿ ದುರ್ಗಕ್ಕಿಂತ ಇಲ್ಲಿಗೆ ಬರ್ಬೋದು ನೀವು. ಸಖತ್ತಾಗಿದೆ, ದೊಡ್ಡ ದೇವಸ್ಥಾನ ಚೆನ್ನಾಗಿದೆ. ಕೈವಾರ ಅಂತ ಪ್ಲೇಸು, ನಿಯರ್ ಅಂಬುಜಿ ಚಿಂತಾಮಣಿ. ಇಲ್ಲಿ ಹೋಗ್ಬೋದು, ಇಲ್ಲಿ ಹೋಗ್ಬೇಕು. ಯೂಟರ್ನ್ ತಗೋತಾ ಇಲ್ಲಿ ಯೂಟರ್ನ್. ಓ ನೋಡೇ ಏನು ಕತೆ. ಅಲ್ಲೇ ಮೇಕೋನ ಇನ್ನು ಬೇಕಾ? ಬೈಕಲ್ಲಿ ಮೇಕೋತೆ. ಇನ್ನು ಬೇಕಾ? ಹಾಂ ಹಿಂಗೆ ಕೈವಾರ ಚೆನ್ನಾಗಿದೆ ಪ್ಲೇಸು. ಸಕಲ ದೇವಸ್ಥಾನ ಇದೆ. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡ್ಬೋದು. 14 ಕಿಲೋಮೀಟರ್ ಬೆಟ್ಟದ ಮೇಲೆ ಹೋಗ್ಬೋದು. ಇಲ್ಲೇ ರಿಸ್ಟ್ರಿಕ್ಷನ್ಸ್ ಇಲ್ಲ, ಬಿಡ್ತಾರಂತೆ. 14 ಕಿಲೋಮೀಟರ್ ಆಗುತ್ತದೆ ಟ್ರೆಕ್ಕಿಂಗ್ ಮಾಡೋದು. ಬನ್ನಿ, ಕೈವಾರ ಅಂತ ಪ್ಲೇಸು ನಿಯರ್ ಚಿಂತಾಮಣಿ.
ಓ ಗುದ್ದೆಯ 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 ಇಲ್ಲಿ ನೋಡಿ ಫ್ರೆಂಡ್ಸ್, ಬರೀ ಇಂಥರ ಜನ. ನಾವು ಬರೀ ಇಂಥ ಹುಡುಗರು ಹಾಕೊಂಬರೋದು, ಎಲ್ಲ ಹುಡುಗಿರು ಹಾಕೊಂಬರೋರ ಜೀವನ. ಪಾಂಡು ಗಾಡಿ ಕಾಣ್ತಿಲ್ಲ, ಪಾಂಡು ಬಂದಿಲ್ಲ. ಓಕೆ, ಕಾಮ್ ಡೌನ್ ಬೈ ಹೊರಡಿ. ಬೆಳಿಗ್ಗೆ ನೋಡೋದು ಅದೇ ಇದು ಅಂತೆ. ಒಳ್ಳೆ ರೆಡಿ ಆದಂಗೆ ಬಂದಾರಲ್ಲಿ ಎಲ್ಲರೂ. ಇಲ್ಲಿ ರೆಡಿ ಬಂದರೆ ಪಬ್ಬಿಗೆ ಅಲ್ಲ, ಲಡಾಖಿಗೆ ಹೋಗಿ ಬಂದಾರ ಬೂಟ್ಸ್. ಊರೆಲ್ಲಿಂದ ಬೇರೆ ಕಡೆ ಬಂದಿರ್ತೀನಿ. ಇಲ್ಲಿಗೆ ಬರೋಕೆ, ಅಲ್ಲಿಂದ ಇಲ್ಲಿಗೆ ಬರೋಕೆ ಇಲ್ಲಿಗೆ ಬರ್ತಾರ. ಟೆಂಪಲ್ ಸಖತ್ತಾಗಿದೆ. ಅದಕ್ಕೆ ಹೋಗೋದ ಅಂಬುಜಿ ದುರ್ಗಕ್ಕೆ ಹೋಗೋದು. ಇಲ್ಲಿ ಬಂದರೆ ಆರಾಮ್ ಪೀಸ್. ಇಲ್ಲೂ ಟ್ರೆಕ್ಕಿಂಗ್ ಎಲ್ಲ ಇದೆ, ಟ್ರೆಕ್ಕಿಂಗ್ ಇದೆ. ಏನೇಳು ಇಲ್ಲೂ ಟ್ರೆಕ್ಕಿಂಗ್ ಎಲ್ಲ ಇದೆ. ನೀವು ಟಿಕೆಟ್ ಅಲ್ಲಿ ಕೊಡ್ತಾರೆ, ಟಿಕೆಟ್ ತಗೊಂಡು ಟಿಕೆಟ್ ಅಲ್ಲಿ ಕೊಡ್ತಾರೆ. ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ. ಎಷ್ಟು ರೂಪಾಯಿ ಟಿಕೆಟಿಗೆ? ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ. ಕೌಂಟರ್ ಕ್ಲೋಸ್ ಆಗಿತ್ತು. ಹೋಗ್ಬೇಕಂತ ಗೊತ್ತಿತ್ತು. ಅಂಬುಜಿ ದುರ್ಗಕ್ಕೆ ಹೋಗೋದು ಬದಲು ಇಲ್ಲಿಗೆ ಬಂದರೆ ನಿಯರ್ ಚಿಂತಾಮಣಿ ಹತ್ರನೇ ಇದೆ. ಸಖತ್ತಾಗಿದೆ ದೇವಸ್ಥಾನ, ಸೂಪರ್ ಪೀಸಾಗಿದೆ. ಹೆವಿ ಪೀಸ್ ಇದೆ. ಅದೇ ಟ್ರೆಕ್ಕಿಂಗ್ ಪಾಯಿಂಟ್. ಯಾ ಓಕೆ, ಮುಗಿದು ಈಗ ಹೋಗ್ತಾ ಇದೀವಿ.